ಪಿಎಫ್ ಕೇಂದ್ರ ಕಚೇರಿ ಬಳಿ ತೆರಳಿ ಪ್ರತಿಭಟನೆಗೆ ಮುಂದಾಗಿದೆ. ಸುಪ್ರೀಂ ಸೂಚನೆಯಂತೆ ನಮಗೆ 7,500 ಕೊಡಬೇಕಿತ್ತು. ಆದ್ರೆ ಕೇವಲ ನಮ್ಮ ಅಕೌಂಟ್ಗೆ 1,500ದಿಂದ 2,500 ಮಾತ್ರ ನಮ್ಮ ಪಿಎಫ್ ವೇತನ ಬರ್ತಾ ಇದೆ. ನಮ್ಮ ಸಂಬಳದಲ್ಲಿ ಅಧಿಕಾರವನ್ನ ಕಟ್ ಮಾಡ್ಕೊಂಡಿದ್ರು. ಇದರ ಭಾಗವಾಗಿ ಅದನ್ನ ಕೊಡಬೇಕಾಗಿತ್ತು, ಆದ್ರೆ ಅದನ್ನ ಕೊಡುವ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಬೇಸರವನ್ನ ವ್ಯಕ್ತಪಡಿಸಿರುವಂತ ನಿವೃತ್ತ ನೌಕರರು ಇವತ್ತು ಪ್ರತಿಭಟನೆಗೆ ಧುಮುಕಿದ್ರು. ಈ ರಿಪೋರ್ಟ್ ನೋಡಿ. ರಿಚ್ಮಂಡ್ ರಸ್ತೆಯ ಪಿಎಫ್ ಆಫೀಸ್ ಮುಂದೆ ನಿವೃತ್ತ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರು ಆಗ್ರಹ ಇಷ್ಟೇ, 7,000 ಪಿಂಚಣಿ ಕೊಡಬೇಕಿತ್ತು, ಬಟ್ 8 ವರ್ಷದಿಂದ ಸತಾಯಿಸ್ತಿದ್ದಾರೆ. ಇದೀಗ 1,500ರಿಂದ 2,000 ಮಾತ್ರ ಪಿಂಚಣಿ ಬರ್ತಿದೆ. ಹೀಗಾಗಿ ಜೀವನ ಮಾಡಲು ತುಂಬ ಕಷ್ಟ ಆಗಿದೆ. ರಿಟೈರ್ಮೆಂಟ್ ಆಗಿ ಸುಮಾರು ಒಂದು 10 ವರ್ಷ ಆಗಿದೆ. ಎಲ್ಲ ವಯಸ್ಸಾದವರು ಇದ್ದಾರೆ. ಹೀಗಾಗಿ ಪೆನ್ಷನ್ ಜಾಸ್ತಿ ಮಾಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. 8 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಒಂದು ಕಡೆ ಸುಪ್ರೀಂ ಕೋರ್ಟ್ ಸಹ ಒಂದು ಆದೇಶ ಮಾಡಿದೆ, ಆದರೂ ಇನ್ನೂ ಇವರಿಗೆ ಪೆನ್ಷನ್ ಸಿಕ್ಕಿಲ್ಲ ಎಂಬುದು ಒಂದು ಕಡೆ ಆಕ್ರೋಶವಾಗಿದೆ. ಹೀಗಾಗಿ ಇವತ್ತು ರಿಚ್ಮಂಡ್ ರಸ್ತೆ ಇರುವ ಪಿಎಫ್ ಆಫೀಸ್ ಮುಂದ್ಗಡೆ ನಿವೃತ್ತ ನೌಕರರ ಸಂಘ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ 8 ವರ್ಷಗಳಿಂದ ಸತಾಯಿಸ್ತಿದ್ದಾರೆ, ನಮ್ಮ ದುಡ್ಡನ್ನು ನಮಗೆ ಕೊಡ್ತಿಲ್ಲ ಎಂಬುದು ಇವರ ಆಗ್ರಹವಾಗಿದೆ. ಇಲ್ಲಿ ನೌಕರರಿದ್ದವರು ಮಾತಾಡಿಸಿ ನಿವೃತ್ತ ನೌಕರರು, ಸರ್ ಏನ್ ಬೇಡಿಕೆ ಸರ್ ಅಂತ ಸರ್ಕಾರಕ್ಕೆ ಅಂದ್ರೆ, ನನ್ನ ಹೆಸರು ನಂಜುಂಡೇಗೌಡ ಅಂತ, ನಾನು KSRTC BMTC ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಾವು ಇವತ್ತಿನ ದಿವಸ 33ನೇ ಪ್ರತಿಭಟನಾ ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಆಗ್ರಹ ಏನು ಅಂತ ಅಂದ್ರೆ, ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ 7,500 DA ಮತ್ತೆ ಮೆಡಿಕಲ್ ಅಲವೆನ್ಸ್ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು 27ನೇ ತಾರೀಕು ನಿಧಿ ಆಪ್ಗೆ ನಿಕಟ್ ಅಂತ ಏನು ಕಾರ್ಯಕ್ರಮನ ಈ ಅಧಿಕಾರಿಗಳು ಏರ್ಪಡಿಸಿದ್ದಾರೆ. ನಿವೃತ್ತರ ಕುಂದುಕೊರತೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಆ ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ. ಆದರೆ ಇದೊಂದು ಡಂಬಾಚಾರ, ಇದು ನಾಟಕ. ನಿಧಿ ಆಪ್ಗೆ ನಿಕಟ್ ಅಂತ ಹೆಸರು ಹೇಳಿಕೊಂಡು ಯಾವುದೇ ರೀತಿಯಾದ ನೌಕರರಿಗೆ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಇವತ್ತು ನೌಕರರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಅಧಿಕಾರಿಗಳು. ಈ ಅಧಿಕಾರಿಗಳ ವಿರುದ್ಧ ಪ್ರತಿ ತಿಂಗಳು 27ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. 32 ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಇವತ್ತಿನವರೆಗೂ ಕೂಡ ನಮ್ಮ ನಿವೃತ್ತರ ಬೇಡಿಕೆಗಳನ್ನು ಈಡೇರಿಸಿಲ್ಲ. ನಾವು ಕಳೆದ 13ನೇ ತಾರೀಕು ಇದೇ ತಿಂಗಳು ಒಂದು CBT ಸಭೆಯನ್ನು ನವದೆಹಲಿಯಲ್ಲಿ ಇಟ್ಟಿದ್ರು. ಅವತ್ತು ನಮ್ಮ ಬೇಡಿಕೆ ಈಡೇರಿಸ್ತಾರೆ ಅಂತ ನಾವು ನಮಗೆ ಪೂರ್ಣ ಭರವಸೆ ಇತ್ತು. ಆದರೆ ಆ ಸಭೆಯಲ್ಲಿ ನಮ್ಮ ಪ್ರಸ್ತಾವನೆಯನ್ನು ತಗೊಳ್ಳಿಲ್ಲ. ನಿವೃತ್ತರು ನಿರಾಶರಾಗಿದ್ದಾರೆ. ಎಷ್ಟು ಬರಬೇಕು, ಈಗ ಎಷ್ಟು ಬರ್ತಿದೆ ಅಂತ ನನಗೆ ತಗೊಳ್ಳಿ, ನಾನು 35 ವರ್ಷ KSRTCನಲ್ಲಿ ಸೇವೆ ಸಲ್ಲಿಸಿದ್ದೇನೆ. 35 ವರ್ಷಕ್ಕೆ ನನಗೆ 2,200 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ನನ್ನಿಂದ ಪಡೆದಿರ್ತಕ್ಕಂಥ ದೇಣಿಗೆ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ಪಡೆದಿದ್ದಾರೆ ಅವರು. ಅದಕ್ಕೆ ಪ್ರತಿಫಲವಾಗಿ ಕೇವಲ 2,200 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಅನ್ಯಾಯ. ಇದು ನಿವೃತ್ತರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆ ದೃಷ್ಟಿಯಿಂದ ನಾವು 7,500 ರೂಪಾಯಿ DA ಮತ್ತೆ ಮೆಡಿಕಲ್ ಅಲವೆನ್ಸ್ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಇದೆಲ್ಲ ನಿವೃತ್ತ ನೌಕರರು ಪೆನ್ಷನ್ ಬರ್ತಾ ಇಲ್ಲ, ಸರಿಯಾಗಿ ಬರ್ತಿಲ್ಲ, ಕಡಿಮೆ ಸಂಬಳದಲ್ಲಿ ಕಡಿಮೆ ಪೆನ್ಷನ್ ಬರ್ತದೆ. ಹೀಗಾಗಿ ಪೆನ್ಷನ್ 7,500 ಬರಲೇಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಿಎಫ್ ಕೇಂದ್ರ ಕಚೇರಿ ಬಳಿ ತೆರಳಿ ಪ್ರತಿಭಟನೆಗೆ ಮುಂದಾಗಿದೆ. ಸುಪ್ರೀಂ ಸೂಚನೆಯಂತೆ ನಮಗೆ 7,500 ಕೊಡಬೇಕಿತ್ತು. ಆದ್ರೆ ಕೇವಲ ನಮ್ಮ ಅಕೌಂಟ್ಗೆ 1,500ದಿಂದ 2,500 ಮಾತ್ರ ನಮ್ಮ ಪಿಎಫ್ ವೇತನ ಬರ್ತಾ ಇದೆ. ನಮ್ಮ ಸಂಬಳದಲ್ಲಿ ಅಧಿಕಾರವನ್ನ ಕಟ್ ಮಾಡ್ಕೊಂಡಿದ್ರು. ಇದರ ಭಾಗವಾಗಿ ಅದನ್ನ ಕೊಡಬೇಕಾಗಿತ್ತು, ಆದ್ರೆ ಅದನ್ನ ಕೊಡುವ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಬೇಸರವನ್ನ ವ್ಯಕ್ತಪಡಿಸಿರುವಂತ ನಿವೃತ್ತ ನೌಕರರು ಇವತ್ತು ಪ್ರತಿಭಟನೆಗೆ ಧುಮುಕಿದ್ರು. ಈ ರಿಪೋರ್ಟ್ ನೋಡಿ. ರಿಚ್ಮಂಡ್ ರಸ್ತೆಯ ಪಿಎಫ್ ಆಫೀಸ್ ಮುಂದೆ ನಿವೃತ್ತ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರು ಆಗ್ರಹ ಇಷ್ಟೇ, 7,000 ಪಿಂಚಣಿ ಕೊಡಬೇಕಿತ್ತು, ಬಟ್ 8 ವರ್ಷದಿಂದ ಸತಾಯಿಸ್ತಿದ್ದಾರೆ. ಇದೀಗ 1,500ರಿಂದ 2,000 ಮಾತ್ರ ಪಿಂಚಣಿ ಬರ್ತಿದೆ. ಹೀಗಾಗಿ ಜೀವನ ಮಾಡಲು ತುಂಬ ಕಷ್ಟ ಆಗಿದೆ. ರಿಟೈರ್ಮೆಂಟ್ ಆಗಿ ಸುಮಾರು ಒಂದು 10 ವರ್ಷ ಆಗಿದೆ. ಎಲ್ಲ ವಯಸ್ಸಾದವರು ಇದ್ದಾರೆ. ಹೀಗಾಗಿ ಪೆನ್ಷನ್ ಜಾಸ್ತಿ ಮಾಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. 8 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಒಂದು ಕಡೆ ಸುಪ್ರೀಂ ಕೋರ್ಟ್ ಸಹ ಒಂದು ಆದೇಶ ಮಾಡಿದೆ, ಆದರೂ ಇನ್ನೂ ಇವರಿಗೆ ಪೆನ್ಷನ್ ಸಿಕ್ಕಿಲ್ಲ ಎಂಬುದು ಒಂದು ಕಡೆ ಆಕ್ರೋಶವಾಗಿದೆ. ಹೀಗಾಗಿ ಇವತ್ತು ರಿಚ್ಮಂಡ್ ರಸ್ತೆ ಇರುವ ಪಿಎಫ್ ಆಫೀಸ್ ಮುಂದ್ಗಡೆ ನಿವೃತ್ತ ನೌಕರರ ಸಂಘ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ 8 ವರ್ಷಗಳಿಂದ ಸತಾಯಿಸ್ತಿದ್ದಾರೆ, ನಮ್ಮ ದುಡ್ಡನ್ನು ನಮಗೆ ಕೊಡ್ತಿಲ್ಲ ಎಂಬುದು ಇವರ ಆಗ್ರಹವಾಗಿದೆ. ಇಲ್ಲಿ ನೌಕರರಿದ್ದವರು ಮಾತಾಡಿಸಿ ನಿವೃತ್ತ ನೌಕರರು, ಸರ್ ಏನ್ ಬೇಡಿಕೆ ಸರ್ ಅಂತ ಸರ್ಕಾರಕ್ಕೆ ಅಂದ್ರೆ, ನನ್ನ ಹೆಸರು ನಂಜುಂಡೇಗೌಡ ಅಂತ, ನಾನು KSRTC BMTC ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಾವು ಇವತ್ತಿನ ದಿವಸ 33ನೇ ಪ್ರತಿಭಟನಾ ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಆಗ್ರಹ ಏನು ಅಂತ ಅಂದ್ರೆ, ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ 7,500 DA ಮತ್ತೆ ಮೆಡಿಕಲ್ ಅಲವೆನ್ಸ್ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು 27ನೇ ತಾರೀಕು ನಿಧಿ ಆಪ್ಗೆ ನಿಕಟ್ ಅಂತ ಏನು ಕಾರ್ಯಕ್ರಮನ ಈ ಅಧಿಕಾರಿಗಳು ಏರ್ಪಡಿಸಿದ್ದಾರೆ. ನಿವೃತ್ತರ ಕುಂದುಕೊರತೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಆ ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ. ಆದರೆ ಇದೊಂದು ಡಂಬಾಚಾರ, ಇದು ನಾಟಕ. ನಿಧಿ ಆಪ್ಗೆ ನಿಕಟ್ ಅಂತ ಹೆಸರು ಹೇಳಿಕೊಂಡು ಯಾವುದೇ ರೀತಿಯಾದ ನೌಕರರಿಗೆ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಇವತ್ತು ನೌಕರರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಅಧಿಕಾರಿಗಳು. ಈ ಅಧಿಕಾರಿಗಳ ವಿರುದ್ಧ ಪ್ರತಿ ತಿಂಗಳು 27ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. 32 ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಇವತ್ತಿನವರೆಗೂ ಕೂಡ ನಮ್ಮ ನಿವೃತ್ತರ ಬೇಡಿಕೆಗಳನ್ನು ಈಡೇರಿಸಿಲ್ಲ. ನಾವು ಕಳೆದ 13ನೇ ತಾರೀಕು ಇದೇ ತಿಂಗಳು
ಒಂದು CBT ಸಭೆಯನ್ನು ನವದೆಹಲಿಯಲ್ಲಿ ಇಟ್ಟಿದ್ರು. ಅವತ್ತು ನಮ್ಮ ಬೇಡಿಕೆ ಈಡೇರಿಸ್ತಾರೆ ಅಂತ ನಾವು ತುಂಬಾ ನಮಗೆ ಪೂರ್ಣ ಭರವಸೆ ಇತ್ತು. ಆದರೆ ಆ ಸಭೆಯಲ್ಲಿ ನಮ್ಮ ಪ್ರಸ್ತಾವನೆಯನ್ನು ತಗೊಳ್ಳಿಲ್ಲ. ನಿವೃತ್ತರು ನಿರಾಶರಾಗಿದ್ದಾರೆ. ಎಷ್ಟು ಬರಬೇಕು, ಈಗ ಎಷ್ಟು ಬರ್ತಿದೆ ಅಂತ ನನಗೆ ತಗೊಳ್ಳಿ, ನಾನು 35 ವರ್ಷ KSRTCನಲ್ಲಿ ಸೇವೆ ಸಲ್ಲಿಸಿದ್ದೇನೆ. 35 ವರ್ಷಕ್ಕೆ ನನಗೆ 2,200 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ನನ್ನಿಂದ ಪಡೆದಿರ್ತಕ್ಕಂಥ ದೇಣಿಗೆ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ಪಡೆದಿದ್ದಾರೆ ಅವರು. ಅದಕ್ಕೆ ಪ್ರತಿಫಲವಾಗಿ ಕೇವಲ 2,200 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಅನ್ಯಾಯ. ಇದು ನಿವೃತ್ತರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆ ದೃಷ್ಟಿಯಿಂದ ನಾವು 7,500 ರೂಪಾಯಿ DA ಮತ್ತೆ ಮೆಡಿಕಲ್ ಅಲವೆನ್ಸ್ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಇದೆಲ್ಲ ನಿವೃತ್ತ ನೌಕರರು ಪೆನ್ಷನ್ಸ್ ಬರ್ತಾ ಇಲ್ಲ, ಸರಿಯಾಗಿ ಬರ್ತಿಲ್ಲ, ಕಡಿಮೆ ಸಂಬಳದಲ್ಲಿ ಕಡಿಮೆ ಪೆನ್ಷನ್ ಬರ್ತದೆ. ಹೀಗಾಗಿ ಪೆನ್ಷನ್ 7,500 ಬರಲೇಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. PF ಕೇಂದ್ರ ಕಚೇರಿ ಬಳಿ ತೆರಳಿ ಪ್ರತಿಭಟನೆಗೆ ಮುಂದಾಗಿದೆ. ಸುಪ್ರೀಂ ಸೂಚನೆಯಂತೆ ನಮಗೆ 7,500 ಕೊಡಬೇಕಿತ್ತು. ಆದ್ರೆ ಕೇವಲ ನಮ್ಮ ಅಕೌಂಟ್ಗೆ 1,500ದಿಂದ 2,500 ಮಾತ್ರ ನಮ್ಮ PF ವೇತನ ಬರ್ತಾ ಇದೆ. ನಮ್ಮ ಸಂಬಳದಲ್ಲಿ ಅಧಿಕ ಹಣವನ್ನ ಕಟ್ ಮಾಡ್ಕೊಂಡಿದ್ರು. ಇದರ ಭಾಗವಾಗಿ ಅದನ್ನ ಕೊಡಬೇಕಾಗಿತ್ತು, ಆದ್ರೆ ಅದನ್ನ ಕೊಡುವ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಬೇಸರವನ್ನ ವ್ಯಕ್ತಪಡಿಸಿರುವಂತ ನಿವೃತ್ತ ನೌಕರರು ಇವತ್ತು ಪ್ರತಿಭಟನೆಗೆ ಧುಮುಕಿದ್ರು. ಈ ರಿಪೋರ್ಟ್ ನೋಡಿ. ರಿಚ್ಮಂಡ್ ರಸ್ತೆಯ PF ಆಫೀಸ್ ಮುಂದೆ ನಿವೃತ್ತ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರು ಆಗ್ರಹ ಇಷ್ಟೇ, 7,500 ಪಿಂಚಣಿ ಕೊಡಬೇಕಿತ್ತು, ಬಟ್ 8 ವರ್ಷದಿಂದ ಸತಾಯಿಸ್ತಿದ್ದಾರೆ. ಇದೀಗ 1,500ರಿಂದ 2,000 ಮಾತ್ರ ಪಿಂಚಣಿ ಬರ್ತಿದೆ. ಹೀಗಾಗಿ ಜೀವನ ಮಾಡಲು ತುಂಬಾ ಕಷ್ಟ ಆಗಿದೆ. ರಿಟೈರ್ಮೆಂಟ್ ಆಗಿ ಸುಮಾರು ಒಂದು 10 ವರ್ಷ ಆಗಿದೆ. ಎಲ್ಲ ವಯಸ್ಸಾದವರು ಇದ್ದಾರೆ. ಹೀಗಾಗಿ ಪೆನ್ಷನ್ ಜಾಸ್ತಿ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. 8 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಸಹ ಒಂದು ಆದೇಶ ಮಾಡಿದೆ, ಆದರೂ ಇನ್ನೂ ಇವರಿಗೆ ಪೆನ್ಷನ್ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಆಕ್ರೋಶವಾಗಿದೆ. ಹೀಗಾಗಿ ಇವತ್ತು ರಿಚ್ಮಂಡ್ ರಸ್ತೆ ಇರುವ PF ಆಫೀಸ್ ಮುಂದ್ಗಡೆ ನಿವೃತ್ತ ನೌಕರರ ಸಂಘ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ 8 ವರ್ಷಗಳಿಂದ ಸತಾಯಿಸ್ತಿದ್ದಾರೆ, ನಮ್ಮ ದುಡ್ಡನ್ನ ನಮಗೆ ಕೊಡ್ತಿಲ್ಲ ಎಂಬುದು ಇವರ ಆಗ್ರಹವಾಗಿದೆ. ಇಲ್ಲಿ ನೌಕರರಿದ್ದವರು ಮಾತಾಡಿಸಿ ನಿವೃತ್ತ ನೌಕರರು, ಸರ್ ಏನ್ ಬೇಡಿಕೆ ಸರ್ ಅಂತ ಸರ್ಕಾರಕ್ಕೆ? ಅಂದ್ರೆ ನನ್ನ ಹೆಸರು ನಂಜುಂಡೇಗೌಡ ಅಂತ. ನಾನು KSRTC BMTC ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಾವು ಇವತ್ತಿನ ದಿವಸ 33ನೇ ಪ್ರತಿಭಟನಾ ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಆಗ್ರಹ ಏನು ಅಂತ ಅಂದ್ರೆ, ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ 7,500 DA ಮತ್ತೆ ಮೆಡಿಕಲ್ ಅಲವೆನ್ಸ್ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು 27ನೇ ತಾರೀಕು ನಿಧಿ ಆಪ್ಗೆ ನಿಕಟ್ ಅಂತ ಏನು ಕಾರ್ಯಕ್ರಮನ ಈ ಅಧಿಕಾರಿಗಳು ಏರ್ಪಡಿಸಿದ್ದಾರೆ. ನಿವೃತ್ತರ ಕುಂದುಕೊರತೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಆ ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ. ಆದರೆ ಇದೊಂದು ಡಂಬಾಚಾರ, ಇದು ನಾಟಕ. ನಿಧಿ ಆಪ್ಗೆ ನಿಕಟ್ ಅಂತ ಹೆಸರು ಹೇಳಿಕೊಂಡು ಯಾವುದೇ ರೀತಿಯಾದ ನೌಕರರಿಗೆ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಇವತ್ತು ನೌಕರರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಅಧಿಕಾರಿಗಳು. ಈ ಅಧಿಕಾರಿಗಳ ವಿರುದ್ಧ ಪ್ರತಿ ತಿಂಗಳು 27ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. 32 ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಇವತ್ತಿನವರೆಗೂ ಕೂಡ ನಮ್ಮ ನಿವೃತ್ತರ ಬೇಡಿಕೆಗಳನ್ನು ಈಡೇರಿಸಿಲ್ಲ. ನಾವು ಕಳೆದ 13ನೇ ತಾರೀಕು ಇದೇ ತಿಂಗಳು ಒಂದು CBT ಸಭೆಯನ್ನು ನವದೆಹಲಿಯಲ್ಲಿ ಇಟ್ಟಿದ್ರು. ಅವತ್ತು ನಮ್ಮ ಬೇಡಿಕೆ ಈಡೇರಿಸ್ತಾರೆ ಅಂತ ನಾವು ತುಂಬಾ ನಮಗೆ ಪೂರ್ಣ ಭರವಸೆ ಇತ್ತು. ಆದರೆ ಆ ಸಭೆಯಲ್ಲಿ ನಮ್ಮ ಪ್ರಸ್ತಾವನೆಯನ್ನು ತಗೊಳ್ಳಿಲ್ಲ. ನಿವೃತ್ತರು ನಿರಾಶರಾಗಿದ್ದಾರೆ. ಎಷ್ಟು ಬರಬೇಕು, ಈಗ ಎಷ್ಟು ಬರ್ತಿದೆ ಅಂತ ನನಗೆ ತಗೊಳ್ಳಿ, ನಾನು 35 ವರ್ಷ KSRTCನಲ್ಲಿ ಸೇವೆ ಸಲ್ಲಿಸಿದ್ದೇನೆ. 35 ವರ್ಷಕ್ಕೆ ನನಗೆ 2,200 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ನನ್ನಿಂದ ಪಡೆದಿರ್ತಕ್ಕಂಥ ದೇಣಿಗೆ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ಪಡೆದಿದ್ದಾರೆ ಅವರು. ಅದಕ್ಕೆ ಪ್ರತಿಫಲವಾಗಿ ಕೇವಲ 2,200 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಅನ್ಯಾಯ. ಇದು ನಿವೃತ್ತರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆ ದೃಷ್ಟಿಯಿಂದ ನಾವು 7,500 ರೂಪಾಯಿ DA ಮತ್ತೆ ಮೆಡಿಕಲ್ ಅಲವೆನ್ಸ್ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಇದೆಲ್ಲ ನಿವೃತ್ತ ನೌಕರರು ಪೆನ್ಷನ್ಸ್ ಬರ್ತಾ ಇಲ್ಲ, ಸರಿಯಾಗಿ ಬರ್ತಿಲ್ಲ, ಕಡಿಮೆ ಸಂಬಳದಲ್ಲಿ ಕಡಿಮೆ ಪೆನ್ಷನ್ ಬರ್ತದೆ. ಹೀಗಾಗಿ ಪೆನ್ಷನ್ 7,500 ಬರಲೇಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.